ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿಯಾಗಿರುವಂತಹ ಕ್ಯಾಬೇಜ್ ಪಕೋಡ ವಡೆ ಅಂತ ಕೂಡ ಹೇಳ್ಬೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಸುಲಭ ಮಾಡಲಿಕ್ಕೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಕ್ಯಾಬೇಜ್ ಅನ್ನ ತಗೊಂಡಿದ್ದೇನೆ ನೋಡಿ, ಇದನ್ನ ಕಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಕಟ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ಸುತ್ತಿಸಿ. ಹಾಗೆ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕೊಡ್ತಿದ್ದೇನೆ, ಯಾಕಂದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಬಿಡುತ್ತದೆ ಅಂತ. ಹಾಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂಚೂರು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಕರಿಬೇವಿದ್ರೆ ಅದನ್ನು ಕೂಡ ಹಾಕೊಳ್ಳಿ. ನಂತರ ಒಂದೆರಡು ಹಸಿಮೆಣಸನ್ನ ಕಟ್ ಮಾಡಿ ಹಾಕಿ. ಒಂದ್ ಸ್ವಲ್ಪ ಜೀರಿಗೆ ಅಂದ್ರೆ ಅರ್ಧ 1 ಸ್ಪೂನ್ ಅಷ್ಟು ಜೀರಿಗೆ ಅಥವಾ ಸೋಂಪನ್ನ ಹಾಕೋಬಹುದು. ಇಲ್ಲಿ ನಾನು ಜೀರಿಗೆ ಹಾಕೊಂಡಿದ್ದೇನೆ. ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಉಪ್ಪು ಮತ್ತು ಈರುಳ್ಳಿ ಹಾಕಿದ್ರೆ ಕ್ಯಾಬೇಜ್ ನೀರು ಬಿಡ್ತದೆ. ಫಸ್ಟಿಗೆ ಎಷ್ಟು ನೀರು ಬಿಡ್ತದೆ ನೋಡ್ಕೊಂಬರುವ. ಆದ್ರಿಂದ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು, ಕೈಯಲ್ಲೇ ಒಳ್ಳೆ ಹಿಚ್ಕಿ ಹಿಚ್ಕಿ ಮಿಕ್ಸ್ ಮಾಡ್ಕೊಳ್ಳಿ, ನೀರೆಲ್ಲ ಬಿಡ್ತದೆ. ಹಾಗೆ ಎಲ್ರಿಗೂ ಈ ಕ್ಯಾಬೇಜ್ ವಡೆ ಮಾಡೋದು ಗೊತ್ತಿರ್ಬೋದು, ಆದ್ರೆ ಬಿಗಿನರ್ಸ್ಗೆಲ್ಲ ಗೊತ್ತಿರುವುದಿಲ್ಲ ನೋಡಿ. ಆದ್ರಿಂದ ನಾನು ತೋರಿಸ್ತಾ ಇದ್ದೇನೆ. ಒಂದು ಸೈಡ್ ಡಿಶ್ ಅಂತ ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ತಿಂಡಿಗೆ ಕೂಡ ತುಂಬಾ ರುಚಿಯಾಗಿರ್ತದೆ ಇದು. ನೋಡಿ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಾಗಿದೆ. ಸ್ವಲ್ಪ ನೀರು ಬಿಟ್ಟಿದೆ. ಇದಕ್ಕೀಗ ಕೆಂಪು ಮೆಣಸಿನ ಪುಡಿ 1 ಸ್ಪೂನ್ ಹಾಕೊಳ್ತಾ ಇದ್ದೇನೆ, ಸ್ವಲ್ಪ ಕಲರ್ ಬರಲಿ ಅಂತ. ಹಾಗೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಇಲ್ಲಾಂದ್ರೆ ನೀವಿಲ್ಲಿ ಕಾರ್ನ್ಫ್ಲೋರ್ ಆದ್ರೂ ಸೇರಿಸ್ಕೋಬಹುದು, 1 ಸ್ಪೂನ್ ಅಷ್ಟು. ಹಾಗೆ 1 ಕಪ್ನಷ್ಟು ಕಡಲೆ ಹಿಟ್ಟು, ಅಂದ್ರೆ ಫಸ್ಟಿಗೆ ಸ್ವಲ್ಪನೇ ಹಾಕೊಳ್ಳಿ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ನಿಮ್ಗೆ ಬೇಕಾದ್ರೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಬಹುದು. ಈಗೆಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ, ನೀರನ್ನೆಲ್ಲೂ ಸೇರಿಸ್ಕೊಳ್ಳಿಲ್ಲ, ಅದರಲ್ಲಿದ್ದ ನೀರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಬೇಗ ಅಂಟ್ಕೊಳ್ತು. ಹಾಗೆ ಈಗ ಸ್ವಲ್ಪ ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ತೇನೆ. ಒಂಥರ ನಿಮ್ಗೆ ವಡೆ ಮಾಡ್ಲಿಕ್ಕೆ ಬರುವ ರೀತಿಯಲ್ಲಿ ಇರ್ಬೇಕಿದು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫಸ್ಟಿಗೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ, ಅಂದ್ರೆ ಅದರಲ್ಲಿದ್ದ ನೀರೆಲ್ಲ ಅಡ್ಜಸ್ಟ್ ಆದ ನಂತರ ಸ್ವಲ್ಪ ನೀರನ್ನ ಹಾಕೊಳ್ಬಹುದು ಇದಕ್ಕೆ. ತುಂಬಾ ನೀರು ಹಾಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉಂಡೆ ಕಟ್ಲಿಕ್ಕೆ ಆಗುವ ರೀತಿಯಲ್ಲಿ ಕಲ್ಸ್ಕೊಳ್ಳಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ನಾನು ಕಡಲೆ ಹಿಟ್ಟೆಲ್ಲ ಸೇರಿಸಿ ಒಂಥರ ಉಂಡೆ ಮಾಡ್ಲಿಕ್ಕೆ ಆಗುವ ರೀತಿಯಲ್ಲಿ ಮಾಡ್ಕೊಂಡು ಬರ್ತೇನೆ. ನೋಡಿ, ಹೀಗೆ ಬರಬೇಕು. ಇದನ್ನ ನೀವು ವಡೆ ಅಥವಾ ಉಂಡೆ ಆಕಾರದಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ವಡೆ ಆಕಾರದಲ್ಲಿ ಮಾಡ್ಕೊಂಡಿದ್ದೇನೆ. ಎಣ್ಣೆ ಮೊದಲೇ ಬಿಸಿಗಿಟ್ಕೊಂಡಿದ್ದೆ. ನೋಡಿ, ಬಿಸಿ ಆಗಿದೆ. ಒಂದೊಂದೇ ವಡೆಯನ್ನ ಹಾಕೊಳ್ಳಿ. ನೀವು ಬಾಣಲೆ ಸ್ವಲ್ಪ ದೊಡ್ಡದಿದ್ರೆ 4-5 ವಡೆಯನ್ನ ಹಾಕೋಬಹುದು. ಇಲ್ಲಿ ನಾನು 3 ವಡೆಯನ್ನ ಹಾಕೊಂಡಿದ್ದೇನೆ. ಇದನ್ನ ಈಗ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು, ಅಂದ್ರೆ ವಡೆಯನ್ನ ತಿರುಗಿಸಿ ಹಾಕೊಳ್ಳಿ. ಗ್ಯಾಸನ್ನ ಸ್ಲೋ ಇಟ್ಕೊಳ್ಳಿ. ಗ್ಯಾಸ್ನ ಫ್ಲೇಮ್ ಗಟ್ಟಿ ಇಟ್ರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಕಪ್ಪು ಕಲರ್ ಬರ್ತದೆ. ಅದಕ್ಕೆ ಸ್ಲೋ ಇಟ್ಟೆ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಆಗಿದೆ ಈಗ. ಇದನ್ನ ತೆಗೆದು ಟಿಶ್ಯೂ ಮೇಲೆ ಅಥವಾ ಯಾವ್ದಾದ್ರೂ ಪ್ಲೇಟಲ್ಲಿ ಹಾಕಿಡಿ. ಹಾಗೆ ಈಗ ನಾನು 2ನೇ ರೌಂಡಲ್ಲಿ ಕ್ಯಾಬೇಜ್ ವಡ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ತುಂಬಾ ಸುಲಭ ಅಂತ ಅನಿಸ್ತದೆ. ಹಾಗೆ ಅನ್ನಕ್ಕೆ ಒಂದು ರುಚಿಕರವಾದ ಸೈಡ್ ಡಿಶ್ ರೆಡಿ ಆಗ್ತದೆ. ಅಥವಾ ನೀವು ಸಂಜೆ ಟೀ ಟೈಮ್ಗೆ ಕೂಡ ಇದನ್ನ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬಹುದು, ತುಂಬಾ ಖುಷಿ ಆಗ್ತದೆ. ಈಗಂತೂ ರಜೆನೆ, ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೇನೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ಸಿಗ್ತದೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.